ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ಕಾಲ ತುಂಬ ಬದಲಾಯಿತು ರೀ. ಎಲ್ಲ ಮೊದಲಿನ ಹಾಗಿಲ್ಲ. ಮೊದಲೆಲ್ಲ ನಾವು ಮನೆಗೆ ಏನಾದರೂ ದಿನಸಿನ ವಸ್ತುಗಳು ಬೇಕಾದ್ರೆ ಏನು ಮಾಡ್ತಾ ಇದ್ವು, ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಅಂಗಡಿಯವನಿಗೆ ಕೊಡ್ತಾ ಇದ್ವು. ಅವನು ಅದನ್ನು ತೂಕ ಮಾಡಿ ಪೊಟ್ನ ಕಟ್ಟಿ ನಮಗೆ ಕೊಡ್ತಾ ಇದ್ದ. ಅಫ್ಕೋರ್ಸ್ ಪಟ್ನ ಕಟ್ಟೋ ಮಧ್ಯದಲ್ಲಿ ಕಷ್ಟ ಸುಖ ಮಾತಾಡ್ಕೊತಾ ಇದ್ವು. ಒಂದು ಬಾಂಡಿಂಗ್ ಬೆಳೀತಾ ಇತ್ತು. ಈಗ ಬಂತು ನೋಡಿ ಸೂಪರ್ ಮಾರ್ಕೆಟ್. ನಿಮಗೆ ಬೇಕಾದ ಅಗತ್ಯ ವಸ್ತುಗಳನ್ನೆಲ್ಲ ಹೊರಗೇನೆ ಇಟ್ಟಿರ್ತಾರೆ, ಎಲ್ಲವನ್ನು ಪ್ಯಾಕ್ ಮಾಡಿಟ್ಟಿರ್ತಾರೆ. ನೀವೊಂದು ಗಾಡಿನ ತಳ್ಕೊಂಡು ಹೋಗಿ ನಿಮಗೆ ಬೇಕಾದ ವಸ್ತುಗಳನ್ನ ನಿಮ್ಮ ಗಾಡಿಯಲ್ಲಿ ತುಂಬಿ ಬಿಲ್ ಮಾಡ್ಕೊಡಿ ಅಷ್ಟೇ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದೇ ಸೂರಿನಡಿ ಎಲ್ಲ ಪದಾರ್ಥಗಳು ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು. ಜೊತೆಗೆ ಸಾಕಷ್ಟು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ನಿಮಗೆ ಬೇಕಾದ ನೀವು ಕೇಳುವಂತಹ ತಿಂಡಿ ತಿನಿಸುಗಳು ಸಿಗುವಂತಹ ಜಾಗ. ನಿಮಗೆ ಬೇಜಾರಾದ್ರೆ ನೋಡ್ಲಿಕ್ಕೆ ಸಾಕಷ್ಟು ಸಿನಿಮಾ ಥಿಯೇಟರ್ಗಳು, ಮಕ್ಕಳಿಗೆ ಆಡ್ಲಿಕ್ಕೆ ಆಧುನಿಕ ರೀತಿಯ ಆಟದ ಸಾಮಗ್ರಿಗಳು ಎಲ್ಲ ಇರುವಂತಹ ಮಾಲ್. ನಾನಿವತ್ತು ನಿಮ್ಮನ್ನ ಮಾಲ್ ಆಫ್ ಏಷ್ಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೆಂಗಳೂರು ಪ್ರವಾಸದ ಮೊದಲನೇ ದಿನವೇ ಈ ಮಾಲ್ ಆಫ್ ಏಷ್ಯಾ, ಯಾಕಂದ್ರೆ ಇದು ನನ್ನ ಮನೆಯಿಂದ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಮಾಲ್ ಆಫ್ ಏಷ್ಯಾ ಹೋಗೋಣ. ಬಳ್ಳಾರಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಬಲಗಡೆಗೆ ಫ್ಲೈಓವರ್ ಕಾಣ್ತಾ ಇದೆಯಲ್ಲ, ಅದು ಏರ್ಪೋರ್ಟ್ಗೆ ಹೋಗೋದು. ಫ್ಲೈಓವರ್ನ ಆಚೆ ನೀವು ನೋಡಬಹುದು ಮೆಟ್ರೋ ಕೆಲಸ ಬರದಿಂದ ಸಾಗ್ತಾ ಇದೆ. 2027 ಡಿಸೆಂಬರ್ ಹೊತ್ತಿಗೆ ಪ್ರಾರಂಭವಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಎಡಗಡೆಗೆ ಇರೋದೇ ಮಾಲ್ ಆಫ್ ಏಷ್ಯಾ. ಮೆಜೆಸ್ಟಿಕ್ನಿಂದ 12 ಕಿಲೋಮೀಟರ್, MG ರೋಡ್ನಿಂದ 14 ಕಿಲೋಮೀಟರ್, ಏರ್ಪೋರ್ಟ್ನಿಂದ 23 ಕಿಲೋಮೀಟರ್ ದೂರದಲ್ಲಿದೆ ಮಾಲ್ ಆಫ್ ಏಷ್ಯಾ. ಎಡಗಡೆ ಕಾಣ್ತಾ ಇರುವಂತಹ ಬಿಲ್ಡಿಂಗ್ಗಳು L&T ಅವರ ಐಷಾರಾಮಿ ಅಪಾರ್ಟ್ಮೆಂಟ್ಗಳು. ಈ ಮಾಲ್ ಆಫ್ ಏಷ್ಯಾ ಅಥವಾ ಫೀನಿಕ್ಸ್ ಮಾಲ್ 13 ಎಕರೆ ಜಾಗದಲ್ಲಿ ಹರಡಿಕೊಂಡಿದೆ. ನೆಲಮಾಳಿಗೆಯ B1 ಮತ್ತು B2 ಅಂತಸ್ತುಗಳು ಪಾರ್ಕಿಂಗ್ಗೋಸ್ಕರನೇ ಮೀಸಲಿಡಲಾಗಿದೆ. ಬನ್ನಿ ಕಾರ್ ಪಾರ್ಕ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. B1 ಫ್ಲೋರ್ನಲ್ಲಿ ಖಾಲಿ ಇಲ್ವಂತೆ, ಹಾಗಾಗಿ B2 ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ಪಾರ್ಕಿಂಗ್ ಫ್ಲೋರ್ ಎಷ್ಟೊಂದು ವಿಶಾಲವಾಗಿದೆ ಅಂದರೆ 2 ಫ್ಲೋರ್ ಸೇರಿ ಸಾವಿರಾರು ಕಾರುಗಳನ್ನ ಪಾರ್ಕ್ ಮಾಡಬಹುದು ಅಂತ ಅನಿಸುತ್ತೆ. ಸರಿಯಾಗಿ ಗೊತ್ತಿಲ್ಲ. ನೋಡಿ, ಕಾರನ್ನು ಸರಿಯಾಗಿ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಬೇಕು. ಯಾಕೊತ್ತಾ, ಕಾರುಗಳು ಜಾಸ್ತಿ ಆದರೆ ನಮ್ಮ ಕಾರನ್ನು ಪ್ಲಾಟ್ಫಾರ್ಮ್ ಸಮೇತ ಮೇಲೆತ್ತಿ ನಿಲ್ಲಿಸಿ ಕೆಳಗೆ ಇನ್ನೊಂದು ಕಾರನ್ನು ಪಾರ್ಕ್ ಮಾಡ್ತಾರೆ. ನಮ್ಮ ಕಾರನ್ನು ಪಾರ್ಕ್ ಮಾಡಿ ಲಿಫ್ಟ್ ಹತ್ತಿ ಗ್ರೌಂಡ್ ಫ್ಲೋರಿಗೆ ಬಂದಿದ್ದಾಯಿತು. ಇಲ್ಲಿ ಒಟ್ಟು 7 ಅಂತಸ್ತುಗಳಿವೆ. ಕೆಳಗಿನ 2 ಫ್ಲೋರ್ B1 ಮತ್ತು B2 ಕಾರ್ ಪಾರ್ಕಿಂಗ್ಗೋಸ್ಕರ ಮಾತ್ರ. ಅದರ ಮೇಲೆ ಅಂಡರ್ಗ್ರೌಂಡ್, ಗ್ರೌಂಡ್ ಮತ್ತು ಅದರ ಮೇಲೆ 3 ಫ್ಲೋರ್ಗಳು. ನೋಡಿ, ಇಲ್ಲಿ ಒಂದು ಹೈ ಎಂಡ್ ಕಾರನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, BMW ಕಾರು. ಈ ಮಾಲ್ನಲ್ಲಿ ನಡೀತಾ ಇದ್ದರೆ ಯಾವುದೋ ಮಾಡರ್ನ್ ಅರಮನೆಯಲ್ಲಿ ನಡೀತಾ ಇರೋ ಹಾಗೆ ಅನಿಸುತ್ತೆ. ಎಲ್ಲದರಲ್ಲೂ ಒಂದು ಶ್ರೀಮಂತಿಕೆ, ಒಂದು ಗತ್ತು, ಒಂದು ಆಡಂಬರ ಎಲ್ಲವೂ ಎದ್ದು ಕಾಣ್ತದೆ. ಬಿಲ್ಡಿಂಗ್ನ ಮಧ್ಯಭಾಗದಲ್ಲಿ ಕೂರೋದಕ್ಕೆ ಎಷ್ಟೊಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಡೀ ಮಾಲ್ಗೆ AC ವ್ಯವಸ್ಥೆ ಕಲ್ಪಿಸಲಾಗಿದೆ. ನೀವಿಲ್ಲಿ ಹಲವು ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಔಟ್ಲೆಟ್ಗಳನ್ನು ನೋಡ್ಬೋದು. ದೊಡ್ಡ ದೊಡ್ಡ ಚಾಂದ್ಲಿಯರ್ ದೀಪಗಳನ್ನು ತೂಗು ಹಾಕಲಾಗಿದೆ. ಬಟ್ಟೆಗಳ ಪ್ರತಿಷ್ಠಿತ ಎಲ್ಲ ಬ್ರ್ಯಾಂಡ್ಗಳ ಮಳಿಗೆಗಳನ್ನು ನೀವಿಲ್ಲಿ ನೋಡಬಹುದು. ರೇಟ್ ಕೂಡ ಬಿಲ್ಡಿಂಗ್ ತಕ್ಕಂತೆಯೇ ಇರುತ್ತೆ. ವಿಂಡೋ ಶಾಪಿಂಗ್ ಅಂದರೆ ಬೆಂಗಳೂರಿನವ್ರಿಗೆ ಹೇಳ್ಕೊಡ್ಬೇಕಾದಿಲ್ಲ. ಕೆಲವು ಅಂಗಡಿಗಳು ಸಾಧಾರಣ ಬೆಲೆಗೆ ಸಿಗುವಂಥದ್ದು ಕೂಡ ಇದೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಲ್ಲೊಂದು ಹಣ್ಣು ತರಕಾರಿ ಮಳಿಗೆ, ದಿನಸಿ ವಸ್ತುಗಳು ಕೂಡ ಸಿಗ್ತವೆ. ಹಣ್ಣುಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ನೋಡಿ. ಮಳಿಗೆಗಳ ಮಧ್ಯದ ಜಾಗವನ್ನು ಎಷ್ಟು ಕ್ರಿಯೇಟಿವ್ ಆಗಿ ಜನರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ.
ಇಲ್ಲಿ ನಿಂತು ನೋಡಿದರೆ ದುಬೈ ಮಾಲಿಗೆ ಭೇಟಿ ಕೊಟ್ಟ ಅನುಭವ ಆಗುತ್ತೆ ನಿಮಗೆ. ಮತ್ತಷ್ಟು ಚಾಂದ್ಲಿಯರ್ ದೀಪಗಳು, ಇದಕ್ಕೆ ಬಂಗಾರದ ಮೆರುಗು. ಎಲಿವೇಟರ್ ಹತ್ತಿ 3ನೇ ಮತ್ತು ಕೊನೆಯ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಐಮ್ಯಾಕ್ಸ್ ಇದೊಂದು ಸಿನಿಮಾ ಸಮುಚ್ಚಯ. ಇಲ್ಲಿ 14 ಪರದೆಗಳಿವೆ. 14 ವಿವಿಧ ಚಿತ್ರಗಳನ್ನು ಏಕಕಾಲಕ್ಕೆ ಪ್ರದರ್ಶನ ಮಾಡಲಾಗ್ತದೆ. ನೀವು ಟಿಕೆಟ್ಗಳನ್ನ ಮುಂಗಡವಾಗಿ ಆನ್ಲೈನ್ ಬುಕ್ ಮಾಡ್ಬೋದು ಅಥವಾ ಇಲ್ಲೇ ಬಂದು ನೇರವಾಗಿ ಟಿಕೆಟನ್ನು ಕೊಂಡ್ಕೋಬೋದು. ನೀವು ಈ ದಾರಿಯಲ್ಲಿ ಹೋದರೆ ಸಿನಿಮಾ ಹಾಲಿಗೆ ಹೋಗ್ತೀರಿ. ಈಗ ನೋಡಿ, ನಿಮ್ಮ ಕಣ್ಣು ಮುಂದೆ ರೆಸ್ಟೋರೆಂಟ್ಗಳ ಸರಮಾಲಿನೇ ಕಾಣಿಸುತ್ತೆ. ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ, ಮಸಾಲೆ ದೋಸೆ ಬೇಕಾ, ಏನು ಬೇಕು ನಿಮಗೆ? ಪ್ರಪಂಚದ ಎಲ್ಲ ಆಹಾರಗಳು ಇಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ. ಎಲ್ಲ ಫ್ಲೋರಿಗಿಂತ ಈ ಫ್ಲೋರ್ನಲ್ಲಿ ಜನ ಯಾವಾಗಲೂ ತುಂಬಿರ್ತಾರೆ. ರೆಸ್ಟೋರೆಂಟ್ ವಿಭಾಗದಿಂದ ಈಗ ಮಕ್ಕಳ ಮನೋರಂಜನಾ ವಿಭಾಗ ಟೈಮ್ ಝೋನಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜೀವಮಾನದಲ್ಲಿ ನಾವು ನೋಡದೇ ಇರುವಂಥ ಆಟಗಳೆಲ್ಲ ಇಲ್ಲಿದೆ ನೋಡಿ. ಮಕ್ಕಳು ಆಟದಲ್ಲಿ ಅದೆಷ್ಟು ತಲ್ಲೀನರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಆಟದ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾಕಂದರೆ ನನ್ನ ಬಾಲ್ಯದಲ್ಲಿ ಇವೆಲ್ಲ ಇರಲಿಲ್ಲ ಬಿಡಿ. ಏನಿದ್ರು ಗೋಲಿ, ಚಿನ್ನಿದಾಂಡು, ಬುಗುರಿ, ಮರಕೋತಿ ಇಂಥವಷ್ಟೇ ಗೊತ್ತು ನನಗೆ. ಈಗಿನ ಮಕ್ಕಳಿಗೆ ಆ ಆಟ ಎಲ್ಲ ಗೊತ್ತಿಲ್ಲ ಬಿಡಿ. ಕಾಲ ಬದಲಾದಂತೆ ಎಲ್ಲವೂ ಬದಲಾಗಲೇಬೇಕಲ್ವಾ.
ನೋಡಿ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವ ವೇದಿಕೆ ಇದು. ವೇದಿಕೆಯ ಮುಂದೆ ಕುಳಿತುಕೊಳ್ಳಲಿಕ್ಕೆ ಸೀಟ್ಗಳ ವ್ಯವಸ್ಥೆ ಕೂಡ ಆಗಿದೆ. ವಿವಿಧ ಪ್ರಾಡಕ್ಟ್ಗಳ ಪ್ರಮೋಷನ್ಗಳು, ಫ್ಯಾಷನ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಮತ್ತು ಪಾಶ್ಚಾತ್ಯ ಸಂಗೀತದ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಏನೇ ಆಗಲಿ, ಈ ಮಾಲ್ ಅನ್ನೋದು ನಿಮಗೆ ಒಂದು ಅದ್ಭುತವಾದ ಅನುಭವವನ್ನು ಕೊಡುತ್ತೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.